ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಕೂಡ ನಮ್ಮ ಅಮ್ಮ ಇರಲಿಲ್ಲ, ಅಮ್ಮ ಊರಿಗೆ ಹೋಗಿದ್ರು. ಅದಕ್ಕೋಸ್ಕರ ನಾನು ರಾಗಿ ರವಾ ದೋಸಾನ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ಆಫೀಸ್ಗೆ ಹೋಗೋಕ್ಕೆ ಅಂತ ಮಾಡ್ಕೊತಾ ಇದ್ದೆ. ಇದು ಈ ತರ ರಾಗಿ ಮತ್ತೆ ರವೆ ಹಾಕೊಂಡು ನೀಟಾಗಿ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ರಾಗಿ ರವಾ ದೋಸೆಗೆ ನಾನು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನಂಗಂತೂ ತುಂಬ 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 ಇಷ್ಟ ಆಯಿತು. ತಿಂದಿದ ತಕ್ಷಣ ಸ್ವಲ್ಪ ಕೂಲ್ ಮತ್ತು ಬೇಗ ಡೈಜೆಷನ್ ಆಯಿತು. ಆ್ಯಂಡ್ ಅವತ್ತು ನೈಟ್ ನಾನು ಅಕ್ಕ ಸ್ಪಿನ್ ಸಲೂನ್ಗೆ ಬಂದಿದ್ವಿ. ಯಾಕಂದರೆ ಅಕ್ಕ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಸ್ಪಿನ್ ಸಲೂನ್ಗೆ ಬಂದಿದ್ವಿ. ಆಮೇಲೆ ಅವ್ರ ಮನೇಲಿ ಊಟ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಇದು ಲಾಸ್ಟ್ ಸಂಡೇ ನಾವು ಸ್ಯಾಟರ್ಡೇ ಮನೆಗೆ ಹೋಗಿದ್ದಿದ್ದು ಅವ್ರ ಮನೆಗೆ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ ನೆಸ್ಟೇಷಿಯಾ ಪ್ರಾಡಕ್ಟ್ಸ್ನ ಎಲ್ಲದನ್ನು ಅನ್ಬಾಕ್ಸ್ ಮಾಡೋಣ ಅಂತ. ಅದಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ನಾನು ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಮಾತ್ರ ಆರ್ಡ್ರ್ ಮಾಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಆಂಟಿ ಮನೆಗೆ ಅಂತ ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಅವರು ನನಗೆ ಆರ್ಡ್ರ್ ಮಾಡೋಕ್ಕೆ ಹೇಳಿದರು. ಸೊ ಎಲ್ಲ ನೆಸ್ಟೇಷಿಯಾ ಪ್ರಾಡಕ್ಟ್ಸ್ ನಾವೇನೇನು ಆರ್ಡ್ರ್ ಮಾಡಿದ್ದೀವಿ ಅದನ್ನೆಲ್ಲ ನಿಮಗೆ ಈಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನಾನು ಯಾವ್ದು ಇಷ್ಟಪಟ್ಟು ಆರ್ಡ್ರ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಆಂಟಿಗೋಸ್ಕರ ಯಾವ್ಯಾವ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಬನ್ನಿ ನೋಡೋಣ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಫಸ್ಟು ಒಂದು ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟ್ ಬಾಕ್ಸಲ್ಲಿ ನೆಸ್ಟೇಷಿಯಾ ಅವ್ರದ್ದು ಪ್ಯಾಕಿಂಗ್ ಮಾತ್ರ ನನಗೆ ತುಂಬ 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 ಇಷ್ಟ ಆಯಿತು. ಯಾಕಂದರೆ ಅವರು ಎಲ್ಲ ಪ್ರಾಡಕ್ಟ್ಸ್ನು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಗ್ಲಾಸ್ ಐಟಮ್ಸ್ ಆಗಿರೋದ್ರಿಂದ ಅವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಪ್ಯಾಕ್ ಮಾಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪ್ರಾಡಕ್ಟ್ ಬಂದು ಪಂಪ್ಕಿನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಶೇಕರ್ಸ್ ವಿತ್ ವುಡನ್ ಟ್ರೇ. ಇದು ತುಂಬ ಅಡೋರಬಲ್, ಡೈನಿಂಗ್ ಟೇಬಲ್ ಮೇಲೆ ಇದ್ದರೆ ಸೂಪರ್ ಲುಕ್ ಬರುತ್ತೆ. ಆ್ಯಂಡ್ ಇದನ್ನ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ಅಂತ ನಾನು ಆರ್ಡ್ರ್ ಮಾಡಿದೆ. ಅದು ಈ ಥರ ಪುಟ್ಟಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ. ಇದರಲ್ಲಿ 1 2 3 ಬೇರೆ ಬೇರೆ ಡಿಸೈನ್ಸ್ ಇದೆ. ಬಟ್ ನನಗೆ ಪಂಪ್ಕಿನ್ ಇಷ್ಟ ಆಯಿತು. ಆ್ಯಂಡ್ ನನಗೆ ಎಲಿಫೆಂಟ್ಸ್ ಅಂದರೆ ತುಂಬ ಇಷ್ಟ. ಎಲಿಫೆಂಟ್ಸ್ದು ಇತ್ತು, ಬಟ್ ನಾನು ಇದನ್ನೇ ಆರ್ಡ್ರ್ ಮಾಡಿದೆ. ಯಾಕಂತಂದರೆ ಕಿಚನ್ ಥೀಮ್ಗೆ ಈ ಥರದೇ ಸೂಟ್ ಆಗುತ್ತೆ ಅನಿಸ್ತು. ಇದು ಆ್ಯಕ್ಚುಲಿ ಚಿಕ್ಕ ಪಂಪ್ಕಿನ್, ಬಟ್ ಇದು ಗಾರ್ಲಿಕ್ ಥರ ಕಾಣಿಸ್ತಾ ಇದೆ. ಎರಡೂ ದೊಡ್ಡದು ಒಂದು ಪಂಪ್ಕಿನ್, ಚಿಕ್ಕದು ಒಂದು ಪಂಪ್ಕಿನ್ ಥರ. ಇಟ್ ಈಸ್ ವೆರಿ ನೈಸ್, ಕ್ಯೂಟ್. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಟ್ರೇ ನೋಡಿ, ಇದೇ ಟ್ರೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಐ ಲೈಕ್ಡ್ ಇಟ್ ವೆರಿ ಮಚ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಯಾಸ್ಕೆಟ್ ವೇವ್ ಗ್ಲಾಸ್ ಜಾರ್ ವಿತ್ ಪರ್ಪಲ್ ಬರ್ಡ್ ಲಿಡ್. ಇದು 2000 ml ಇದೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಲಿಡ್ ಮೇಲೆ ಸ್ಮಾಲ್ ಪರ್ಪಲ್ ಬರ್ಡ್ ಡಿಸೈನ್ ಇದೆ, ವಿಚ್ ಮೇಕ್ಸ್ ಇಟ್ ಲುಕ್ ವೆರಿ ಎಲಿಗೆಂಟ್. ಇದರಲ್ಲಿ ರೈಸ್, ಆಟ, ಸ್ನ್ಯಾಕ್ಸ್ ಅಥವಾ ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡೋಕ್ಕೆ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಕ್ಯೂಟಾಗಿ ಆ ಬರ್ಡ್ ಲಿಡ್ ಇರೋದು ತುಂಬ ಚೆನ್ನಾಗಿದೆ. ಬಟ್ ಗ್ಲಾಸ್ ನಾವು ಸೇಫಾಗಿ ಇಟ್ಕೋಬೇಕು ಅಷ್ಟೇ. ಎಲ್ಲ ಗ್ಲಾಸ್ ಐಟಮ್ಸು ಹಾಗೇನೆ. ಆ್ಯಂಡ್ ಇದಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ನಿಮಗೂ ಯಾರಿಗಾದ್ರೂ ಬೇಕಾದರೆ ನೀವು ಬೈ ಮಾಡ್ಬೋದು. ಇಟ್ ಈಸ್ ವೆರಿ ನೈಸ್. ಬಟ್ ನಾವು ಇದನ್ನು ಆರ್ಡ್ರ್ ಮಾಡಿದಾಗ 2 ಜಾರ್ಸಲ್ಲಿ 1 ಜಾರ್ದು ಸ್ವಲ್ಪ ಕ್ಯಾಪ್ ಒಳಗಡೆ ಬ್ರೇಕ್ ಆಗಿರೋ ಥರ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ರಿಟರ್ನ್ ಮಾಡೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಕ್ಯಾಪ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ 1 ಮೋರ್ ಜಾರ್ದು ಕ್ಯಾಪು ಸ್ವಲ್ಪ ಒಂಥರ ಬ್ರೇಕ್ ಆಗಿರೋ ಥರ ಇತ್ತು. ಸೊ ಅದಕ್ಕೆ ಇದನ್ನು ನಾನು ರಿಟರ್ನ್ ಮಾಡಿದೆ. ಆ್ಯಂಡ್ ಮತ್ತೆ ಇದೇ ಥರದ್ದು ಸೇಮ್ ಪ್ರಾಡಕ್ಟ್ನ ನಾನು ರಿಟರ್ನ್ ಮಾಡಿ ಬೈ ಮಾಡಿದೆ.
ಆ್ಯಂಡ್ ಇನ್ನೊಂದೇನಂದರೆ ನೆಸ್ಟೇಶಿಯಾದಲ್ಲಿ ನೀವು ಇನ್ ಕೇಸ್ ರಿಟರ್ನ್ ಮಾಡಿದ್ರೆ ನಿಮಗೆ ಕ್ಯಾಶ್ ಪ್ರೈಸ್ ಕೊಡಲ್ಲ ಅವರು, ಅದಕ್ಕೆ ಪಾಯಿಂಟ್ಸ್ ಅಂತ ನಿಮಗೆ ಕೊಡ್ತಾರೆ. ಆ ಪಾಯಿಂಟ್ಸಲ್ಲಿ ನೀವೇನಾದರೂ ಬೈ ಮಾಡ್ಬೋದು ನೆಸ್ಟೇಶಿಯಾ ಅವ್ರ ಕಡೆಯಿಂದ. ಸೊ ಅದಕ್ಕೆ ಬೈ ಮಾಡಬೇಕಾದ್ರೆ ಥಿಂಕ್ ಮಾಡಿ ಬೈ ಮಾಡಿ ಅನ್ನೋದು ನನ್ನ ಸಜೆಷನ್ನು. ನೋಡಿ ನಾನು ಹೇಳಿದ್ನಲ್ಲ, ಇದೇ ಸೆಕೆಂಡ್ ಜಾರ್ದು ಕ್ಯಾಪು. ಆ್ಯಂಡ್ ಎಲ್ಲೂ ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಬಟ್ ಹಿಂದೆಗಡೆ ಒಂದು ಸ್ವಲ್ಪ ನೋಡಿ ಈ ಥರ ಒಡೆದೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದೆ. ಹಂಗೆ ಇಟ್ಕೋಬೋದಿತ್ತು, ಬಟ್ ಬೇಡ ಇರಲಿ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡಿ ಅದೇ ಥರದ್ದು ಸೇಮ್ ಜಾರ್ನ ನಾನು ಆರ್ಡ್ರ್ ಮಾಡಿದ್ದೆ. ಬಟ್ ಇದೆರಡೂ ಜಾರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ಲಾಸ್ ವೈಸ್ ಆಗಲಿ, ಈಚೆ ಕಡೆ ಇರೋ ಡಿಸೈನ್, ಗ್ರಿಪ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಬೋದು. ದಿಸ್ ಇಸ್ ನೈಸ್. ಸೆಕೆಂಡ್ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಸೆಕೆಂಡ್ ಪ್ರಾಡಕ್ಟ್ ನಾನು ತುಂಬ ಇಷ್ಟಪಟ್ಟು ಬೈ ಮಾಡಿದ್ದು. ಇದೇನಂದರೆ ರೆಡ್ ಮಂಡಲ ಮಿಲಾಂಗೆ ಬೌಲ್ ವಿತ್ ಹ್ಯಾಂಡಲ್ 600 ml. ಸೂಪ್ ಅಥವಾ ಸ್ನ್ಯಾಕ್ಸ್ ಸರ್ವ್ ಮಾಡೋಕ್ಕೆ ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಏನೇ ಸರ್ವ್ ಮಾಡೋಕ್ಕೂ ಈ ಬೌಲ್ ತುಂಬ ಕ್ಯೂಟ್ ಆಗಿದೆ. ಇದು ನಂಗೆ ತುಂಬ 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 ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದೆ. ಹೇಗಿದೆ ಅಂತ ನೀವು ನೋಡಿ. ನೋಡಿ ಈ ಡಿಸೈನ್ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ನಾನು ಈ ಹ್ಯಾಂಡಲ್ ಇರೋ ಬೌಲ್ನ ಬೈ ಮಾಡಿದ್ದು. ಆ್ಯಂಡ್ ಇದರಲ್ಲಿ ಇನ್ನೂ 2 ಕಲರ್ಸ್ ಇತ್ತು. ಬಟ್ ನನಗೆ ರೆಡ್ ಕಲರ್ ತುಂಬ 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 ಇಷ್ಟ ಆಗಿತ್ತು. ಸೊ ಅದಕ್ಕೆ ನಾನು ಈ ರೆಡ್ ಕಲರ್ ಬೌಲ್ನ ಬೈ ಮಾಡಿದೆ. ಇದು ಥರ್ಡ್ ಪ್ರಾಡಕ್ಟ್ ನಾನು ಬೈ ಮಾಡ್ತಿರೋದು. ನಾನು ಇಷ್ಟಪಟ್ಟು 3 ಪ್ರಾಡಕ್ಟ್ಸ್ನ ಬೈ ಮಾಡಿದ್ದಿದ್ದು. ಇದು ನೈಟೋರಿ ಸೈಡ್ ಬೌಲ್. ಇದು ಸಿಂಪಲ್ ಮತ್ತು ಎಲಿಗ್ಯಾಂಟ್ ಆಗಿದೆ. ಇದು ಆಫರ್ ಇತ್ತು. ಆ್ಯಂಡ್ ನನಗೆ ಆ 4 ಬೌಲ್ಸ್, ಸ್ಮಾಲ್ ಸ್ಮಾಲ್ ಬೌಲ್ಸ್ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಆ ಡಿಸೈನ್ಸ್ ಎಲ್ಲ ಮತ್ತು ಕಲರ್ ಎಲ್ಲ ತುಂಬ ರಾಯಲ್ ಲುಕ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಈ 3 ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದು. ಒಂದು ಪಂಪ್ಕಿನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಶೇಕರ್ಸ್ ವಿತ್ ವುಡನ್ ಟ್ರೇ. ಸೆಕೆಂಡ್ ಬಂದು ರೆಡ್ ಮಂಡಲ ಮೆಲಾಂಗೆ ಬೌಲ್ ವಿತ್ ಹ್ಯಾಂಡಲ್ 600 ml. ಆ್ಯಂಡ್ ಲಾಸ್ಟ್ ಬಂದು ನೈಟೋರಿ ಸೈಡ್ ಬೌಲ್. ಇದಿಷ್ಟು ನಾನು ಆರ್ಡ್ರ್ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಆಂಟಿ ಗೋಸ್ಕರ ಆರ್ಡ್ರ್ ಮಾಡಿದ್ದು. ಆಂಟಿ ಅವ್ರ ಮನೆಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದು. ಅದ್ರ ಜೊತೆಗೆ ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ನೋಡಿ ಇದು ಈ ಥರ ಸ್ಮಾಲ್ ಸ್ಮಾಲ್ ಬೌಲ್ಸು. ಎಲ್ಲ ಒಂದೊಂದು ಡಿಸೈನ್ ಇದೆ ಹೊರಗಡೆಯಿಂದ. ಬಟ್ ಎಲ್ಲ ನಂಗೊಂಥರ ಕ್ಯೂಟ್ ಅನ್ನಿಸ್ತು. ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ನ ಬೈ ಮಾಡಿದ್ದು. ಈ ಡಿಸೈನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ 4 ಡಿಸೈನ್ಸು ನಂಗೆ ತುಂಬ ಇಷ್ಟ ಆಯಿತು. ಇಟ್ ಈಸ್ ನೈಸ್. ಇದು ಇನ್ನೊಂಥರ ಡಿಸೈನು. ಆ್ಯಂಡ್ ಲಾಸ್ಟ್ ಡಿಸೈನ್ ಬಂದು ಇದು ಲೈನ್ಸ್ ಇರೋದು ಪ್ಯಾಟರ್ನು. ಸೊ ಇದಿಷ್ಟು 4 ಬೌಲ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಆರ್ಡ್ರ್ ಮಾಡಿದ್ದಿತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು 4 ಏರ್ ಟೈಟ್ ಬೋರೋಸಿಲಿಕೇಟ್ ಗ್ಲಾಸ್ ಜಾರ್ ವಿತ್ ಫ್ಲ್ಯೂಟೆಡ್ ಡಿಸೈನ್. ಇದು 1100 ml ಮತ್ತು ಇನ್ನೊಂದು ಎಷ್ಟೋ ml ತೊಗೊಂಡಿದ್ದು. ಬಟ್ ಈ ಜಾರ್ಸು ಆಂಟಿಗೆ ಇಷ್ಟ ಆಗಲಿಲ್ಲ. ಇದನ್ನು ನಾವು 4 ಸೆಟ್ ಆರ್ಡ್ರ್ ಮಾಡಿಸಿದ್ದು. ಇದು ಚೆನ್ನಾಗಿತ್ತು. ಬಟ್ ದ ಥಿಂಗ್ ಈಸ್ ನಾವು ಅಂದ್ಕೊಂಡಿದ್ವಿ ಇದು ಗ್ರಿಪ್ ಎಲ್ಲ ಚೆನ್ನಾಗಿದೆ ಅಂತ. ಲಿಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಔಟ್ಸೈಡ್ ಏನಂದರೆ ಆ ಡಿಸೈನ್ ಇದೆಯಲ್ಲ, ಅದು ಇನ್ಸೈಡ್ ಇರೋದು ಸುಮ್ಮನೆ ಪ್ಲೇನ್ ಇರೋದು, ಅದು ಗ್ರಿಪ್ ಇಲ್ಲ. ನಾವು ಅಂದ್ಕೊಂಡ್ವಿ ಫೋಟೋ ನೋಡಿ ಓಕೆ ಇಟ್ ಈಸ್ ನೈಸ್, ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಇರುತ್ತೆ ಅಂತ. ಬಟ್ ಅದು ಗ್ರಿಪ್ ಇರಲಿಲ್ಲ. ಸೊ ಅದಕ್ಕೆ ನಾವು ಅದನ್ನು ರಿಟರ್ನ್ ಮಾಡಿದ್ವಿ. ಬಟ್ ಇದು ಚೆನ್ನಾಗಿದೆ. ಸಿಂಪಲ್ ಆಗಿ ಅಂದರೆ ನಾರ್ಮಲ್ ಯೂಸ್ ಮಾಡೋರಿಗೆ ಇಟ್ಸ್ ಓಕೆ.
ಬಟ್ ಡೈಲಿ ಯೂಸ್ ಮಾಡೋರ್ಗೆ ಸ್ವಲ್ಪ ಗ್ರಿಪ್ ಇದ್ರೇನೆ ಚೆನ್ನಾಗಿರುತ್ತೆ. ನೋಡಿ ಈ ತರ ಲೈನ್ಸ್ ಇರೋದೆಲ್ಲ ಇಟ್ ಈಸ್ ಪ್ಲೇನ್ ಔಟ್ಸೈಡ್, ಗ್ರಿಪ್ ಇಲ್ಲ. ಸೊ ಅದಕ್ಕೋಸ್ಕರ ಆಂಟಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಬಟ್ ಲಿಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಟ್ ಈಸ್ ವೆರಿ ನೈಸ್. ಬಟ್ ಡೈಲಿ ಯೂಸಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನ ರಿಟರ್ನ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡೈಮಂಡ್ ಏರ್ ಟೈಟ್ ಗ್ಲಾಸ್ ಜಾರ್ಸ್. ಇದು 1800 ml ಇದೆ. ಇವು ಎಲ್ಲದಕ್ಕಿಂತ ಡೈಮಂಡ್ ಪ್ಯಾಟ್ರನ್ ತುಂಬ ಯುನೀಕ್ ಆಗಿದೆ ಈ ಜಾರ್ದು. ಏರ್ ಟೈಟ್ ಲಿಡ್ ಇದೆ. ಸೊ ಸ್ನ್ಯಾಕ್ಸ್ ಏನಾದರೂ ಇಟ್ಟರೆ ಫ್ರೆಶ್ ಆಗಿರುತ್ತೆ. ಸ್ನ್ಯಾಕ್ಸ್ ಒಂದೇ ಅಂತಲ್ಲ, ನಿಮ್ಗೆ ಏನು ಇಷ್ಟ ಅದನ್ನು ಇಡ್ಬೋದು. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಂಗೆ ಈ ಡಿಸೈನ್ ಮತ್ತು ಶೇಪ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನೀವು ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಿನಿ ಪ್ಯಾಂಟ್ರಿ ಜಾರ್ಸ್ ಸೆಟ್ ಆಫ್ 4. ಇದು 1500 ml ಇದೆ. ಇವು ಎಲ್ಲ ಪ್ಯಾಂಟ್ರಿ ಆರ್ಗನೈಸೇಷನ್ಸ್ಗೆ ಪರ್ಫೆಕ್ಟ್. ಟ್ರಾನ್ಸ್ಪರೆಂಟ್ ವಿಂಡೋ ಇರೋದ್ರಿಂದ ಇನ್ಸೈಡ್ ಏನಿದೆ ಈಸಿಯಾಗಿ ನೋಡ್ಬೋದು ನಾವು. ಕಿಚನ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ ಲುಕ್ ಬರುತ್ತೆ ಇದರಿಂದ. ಇದನ್ನ ನೋಡೇ ನನ್ನ ಆಂಟಿಗೆ ತುಂಬ ಅಂದರೆ ತುಂಬ ತುಂಬ ಇಷ್ಟ ಆಗ್ಬಿಡ್ತು. ಸೊ ಅದಕ್ಕೆ ಅವ್ರು ಹೇಳಿಬಿಟ್ರು, ಡಿಸೈಡ್ ಆಗಿಬಿಟ್ರು, ಸೊ ಇದೇ ಥರ ಎಲ್ಲ ಪ್ಯಾಟ್ರನ್ ಇರಲಿ ನನಗೆ ಕಿಚನಲ್ಲಿ. ಸೊ ಇದೇ ಸೈಜ್ ಅಂದರೆ ದೊಡ್ಡದು ಚಿಕ್ಕದು ಅದಕ್ಕಿಂತ ಚಿಕ್ಕದು ಎಲ್ಲ ಇದೇ ಪ್ಯಾಟ್ರನಲ್ಲಿ ನೀನು ಆರ್ಡ್ರ್ ಮಾಡಿಬಿಡು. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ನಾನು ಬೈ ಮಾಡಿದ್ದಿದ್ದು ಜಾರ್ ಗ್ರಿಪ್ ಇರಲಿಲ್ಲ ಅಂತ. ಸೊ ಅದನ್ನು ನಾವು ರಿಟರ್ನ್ ಮಾಡಿ ಸೇಮ್ ಇದೇ ಥರ ಪ್ರಾಡಕ್ಟ್ಸ್ನ ಎಲ್ಲ ಐ ಮೀನ್ 1500 ml ಆಮೇಲೆ 1200 ml ಆಮೇಲೆ 750 ml ಇದೇ ಸೇಮ್ ಕಲರ್ ಸೇಮ್ ಪ್ಯಾಟ್ರನ್ ಎಲ್ಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ವೆರಿ 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 ನೈಸ್. ಈ ಗ್ಲಾಸ್ ಜಾರ್ ತುಂಬ ಅಂದರೆ ಗ್ರಿಪ್ಪು ಇದೆ, ವೇಟು ಇದೆ, ಆ್ಯಂಡ್ ಇಟ್ ಈಸ್ ವೆರಿ ನೈಸ್, ಗುಡ್ ಕ್ವಾಲಿಟಿ. ಸೊ ಇದು ನನಗೆ ತುಂಬ 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 ಇಷ್ಟ ಆಯಿತು. ಆಂಟಿಗೂ ತುಂಬ ಇಷ್ಟ ಆಯಿತು. ಸೊ ಈ ಪ್ರಾಡಕ್ಟ್ನ 100% ಬೈ ಮಾಡ್ಬೋದು, ಚೆನ್ನಾಗಿದೆ. ಇದು 3ನೇ ಬಾಕ್ಸು. ಇದರಲ್ಲಿ ಏನಿದೆ ಅಂತ ಇವಾಗ ನೋಡೋಣ ಬನ್ನಿ. ಈ ಥರ್ಡ್ ಬಾಕ್ಸಲ್ಲಿ ಫಸ್ಟ್ ಪ್ರಾಡಕ್ಟ್ ಅಂದರೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪ್ರೇ ಆ್ಯಂಡ್ ಪೋರ್ ಆಯಿಲ್ ಡಿಸ್ಪೆನ್ಸರ್ ಬಾಟಲ್, ಗ್ರೀನ್ ಕಲರ್, 470 ml ವಿತ್ ಸ್ಪೂನ್ ಇದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಆಂಟಿ ಮನೇಲಿ ಆಲ್ರೆಡಿ ನನ್ನ ಹತ್ರ ಗ್ಲಾಸ್ ಜಾರ್ ಈ ಥರದ್ದು ಇದೆ ಅಂತ ಹೇಳಿದ್ರು ಅವ್ರು ನೋಡಾದ್ಮೇಲೆ. ಸೊ ಅದಕ್ಕೆ ಅವ್ರು ಇದನ್ನು ರಿಟರ್ನ್ ಮಾಡೋಕ್ಕೆ ಹೇಳಿದ್ರು. ಬಟ್ ಯಾರಾದರೂ ಬೈ ಮಾಡಬೇಕು ಅಂತ ಇದ್ದರೆ ಇದನ್ನು ಡೆಫಿನೆಟ್ಲಿ ಬೈ ಮಾಡ್ಬೋದು. ಯಾಕಂತಂದರೆ ಇಟ್ ಈಸ್ ವೆರಿ ನೈಸ್. ಯಾಕಂದರೆ ಒಂದೇ ಬಾಟಲಲ್ಲಿ ನೀವು ಲೈಟ್ ಆಯಿಲ್ ಬೇಕು ಅಂತಂದರೆ ಒಂದೊಂದು ಸರಿ ಎಷ್ಟೋ ಸರಿ ಆಯಿಲ್ ಹಾಕಬೇಕಾದ್ರೆ ಜಾಸ್ತಿ ಹಾಕ್ಬಿಡ್ತೀವಿ. ಸೊ ಅದಕ್ಕೆ ನೀವು ಸ್ಪ್ರೇ ಕೂಡ ಮಾಡ್ಬೋದು, ಆಯಿಲ್ ಕೂಡ ಹಾಕ್ಬೋದು ಇದರಲ್ಲೇನೆ. ನೋಡಿ ಇದರಲ್ಲೇ ಎರಡೂ ಇದೆ. ಆ್ಯಂಡ್ ಇದಕ್ಕೊಂದು ಸ್ಪೂನ್ ಕೊಟ್ಟಿದ್ದಾರೆ, ಅದು ನೀವು ನೋಡಿದ್ರಲ್ಲ ಅದೇ. ಸೊ ಇದನ್ನು ನೀವು ಡೆಫಿನೆಟ್ಲಿ ಬೈ ಮಾಡ್ಬೋದು. ಇಟ್ ಈಸ್ ವೆರಿ ನೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ಸೇಮ್ ಪ್ರಾಡಕ್ಟ್ ವಿಚ್ ಐ ಟೋಲ್ಡ್ ಯು ಬಿಫೋರ್. ಸೆಟ್ ಆಫ್ 4 ಏರ್ ಟೈಟ್ ಬೋರೋಸಿಲಿಕೇಟ್ ಗ್ಲಾಸ್ ಜಾರ್ ವಿತ್ ಫ್ಲೂಟೆಡ್ ಡಿಸೈನ್. ಹಳೇದು ನಾನು ತೋರಿಸಿದ್ದು ನಿಮಗೆ 1100 ml. ಇದು ಐ ಥಿಂಕ್ 600 ml ಎಷ್ಟೋ ಇತ್ತು. ಸೊ ಬಟ್ ಎರಡೂ ಸೇಮ್ ಪ್ಯಾಟ್ರನ್ ಬೇಕು ಅಂತಲೇ ಆಂಟಿ ಆರ್ಡ್ರ್ ಮಾಡಿಸ್ಕೊಂಡಿದ್ದು. ಬಟ್ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಅಂತ ನಾವು ಇದೆರಡನ್ನೂ ಕೂಡ ರಿಟರ್ನ್ ಮಾಡಿಬಿಟ್ವಿ.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಸೇಮ್ ಟೈಪ್ ಆಫ್ ಡೈಮಂಡ್ ಶೇಪ್ಡ್ ಜಾರ್ ತೋರಿಸಿದ್ನಲ್ಲ ಆ ಥರದ್ದು. ಇದು ಗ್ಲಾಸ್ ಸ್ಟೋರೇಜ್ ಜಾರ್ಸ್ ಸೆಟ್ ಆಫ್ 2 ವಿತ್ ವುಡನ್ ಲಿಡ್ 2200 ml ಇದೆ ಇದು. ಈ ಥರ ವುಡನ್ ಲಿಡ್ ಡಿಸೈನ್ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕಿಚನ್ ಶೆಲ್ಫ್ ಮೇಲಿದ್ರೆ ತುಂಬ ಅಸ್ಥೆಟಿಕ್ ಲುಕ್ ಬರುತ್ತೆ. ಇದು ಕೂಡ ಸೇಮ್ ಡೈಮಂಡ್ ಶೇಪ್ಡ್ ಜಾರ್ ಥರ. ನಂಗೆ ಇದು ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದನ್ನ ಯಾವಾಗ ಓಪನ್ ಮಾಡ್ತೀವಿ ಅಂತ ನಾನು ಆಂಟಿ ವೇಟ್ ಮಾಡ್ತಾನೆ ಇದ್ವಿ. ಸೊ ಅದಕ್ಕೆ ಇದನ್ನ ಲಾಸ್ಟ್ಗೆ ನಾವು ಅನ್ಬಾಕ್ಸ್ ಮಾಡೋಣ ಅಂತ ಇಟ್ಕೊಂಡಿದ್ವಿ. ಏರ್ ಟೈಟ್ ಸ್ಪೈಸ್ ಜಾರ್ಸ್ ಸೆಟ್ ಆಫ್ 21 ವಿತ್ ಎಕ್ಸ್ಪ್ಯಾಂಡಬಲ್ ವುಡನ್ ಕಿಚನ್ ಆರ್ಗನೈಸರ್ ರ್ಯಾಕ್. ಬಟ್ ಇದೆಲ್ಲ ಓಪನ್ ಮಾಡಾದ್ಮೇಲೆ ಆಂಟಿ ಹೇಳಿದ್ರು ನಂಗಿದು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಐ ಹ್ಯಾಡ್ ಎ ವೆರಿ ಹೈ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಇದು ಈ ಜಾರ್ಸ್ ಇದೆಯಲ್ಲ ಈ ಸ್ಪೇಸು ತುಂಬ ಅಂದರೆ ಕ್ವಾಂಟಿಟಿ ತುಂಬ ಕಡಿಮೆ ಇದೆ. ಇದು ನಾರ್ಮಲ್ ಕಿಚನ್ ಶೋ ಅಥವಾ ಏನು ನಾರ್ಮಲ್ ವಿಡಿಯೋಸ್ ಮಾಡ್ತಾರೆ ಅವರಿಗಷ್ಟೇ ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ನಾವು ಡೈಲಿ ಯೂಸ್ ಮಾಡೋರಿಗೆ ಯೂಸ್ ಆಗಲ್ಲ ಇದು. ಅದಕ್ಕೆ ನಂಗೆ ಇದಷ್ಟು ಇಷ್ಟ ಆಗಿಲ್ಲ. ಕ್ವಾಂಟಿಟಿ ತುಂಬ ಕಡಿಮೆ ಇದೆ. ಇದನ್ನು ರಿಟರ್ನ್ ಮಾಡು ಅಂತ ಆಂಟಿ ಹೇಳಿದ್ರು. ಸೊ ಇದನ್ನು ಕೂಡ ನಾವು ರಿಟರ್ನ್ ಮಾಡಿದ್ವಿ. ಬಟ್ ಇಟ್ ಈಸ್ ನೈಸ್. ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡೋರಿಗೆ ಇಟ್ ಈಸ್ ಓಕೆ, ಇದನ್ನು ನೀವು ಬೈ ಮಾಡ್ಬೋದು. ಬಟ್ ಜಾಸ್ತಿ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ಡೈಲಿ ಅಂತಂದರೆ ಇದನ್ನು ಬೈ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋ ಜಾರ್ನ ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ನಾವು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ವಿ, ನೀವು ನೋಡ್ಕೊಂಡು ಬನ್ನಿ. ವೆರಿ ನೈಸ್, ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಬಟ್ ಎಲ್ಲೋ ಒಂದೊಂದು ಸ್ವಲ್ಪ ಕ್ವಾಂಟಿಟಿ ಅದು ಇದು ಅಂತ ಆಗಿ ಒಂದೆರಡು ಮೂರನ್ನ ರಿಟರ್ನ್ ಮಾಡಿದ್ವಿ. ಬಟ್ ರಿಟರ್ನ್ ಮಾಡಾದಮೇಲೆ ಏನೇನು ಪ್ರಾಡಕ್ಟ್ಸ್ನ ನಾವು ಬೈ ಮಾಡಿದ್ದೀವಿ ಅನ್ನೋದನ್ನು ನಾನು ಇದೇ ವಿಡಿಯೋಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಕ್ಚುಲಿ ನಾನಿವಾಗ ಆಲ್ರೆಡಿ ನಿಮಗೆ ಸ್ಮಾಲ್ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ. ಇನಿಷಿಯಲಿ ನಾವು 21 ಸ್ಪೈಸ್ ಜಾರ್ಸ್ ಸೆಟ್ಟು, ಆಯಿಲ್ ಡಿಸ್ಪೆನ್ಸರು ಮತ್ತು 2 ಜಾರ್ಸ್ ಸೆಟ್ನ ರಿಟರ್ನ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ನ ನಾವು ಎಕ್ಸ್ಚೇಂಜ್ ಮಾಡಿ ಬಿಗ್ಗರ್ ಜಾರ್ಸ್ನ ತೊಗೊಂಡಿದ್ವಿ. ಅದು ಯಾವ್ಯಾವ ಜಾರ್ಸ್ನ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇದು ಎಲ್ಲ ಕಿಚನ್ ಸ್ಟೋರೇಜ್ ಜಾರ್ಸ್ ಮತ್ತು ಫ್ಯೂ ಕಿಚನ್ ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹಾನೆಸ್ಟ್ಲಿ ಈ ಬ್ರ್ಯಾಂಡ್ನ ಡಿಸೈನ್ಸ್ ತುಂಬ ಅಸ್ಥೆಟಿಕ್ ಆ್ಯಂಡ್ ಕ್ಲಾಸಿ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಫಸ್ಟ್ ಪ್ರಾಡಕ್ಟ್ ಬಂದು ಬ್ಯಾಸ್ಕೆಟ್ ವೇವ್ ಗ್ಲಾಸ್ ಜಾರ್ ವಿತ್ ಪರ್ಪಲ್ ಬರ್ಡ್ ಲಿಡ್ 2000 ml. ಇದು ನಾನು ಹೇಳಿದ್ನಲ್ಲ ನಿಮಗೆ, ಬರೀ ಕ್ಯಾಪ್ ಮಾತ್ರ ಒಂದು ಸ್ವಲ್ಪ ಬ್ರೇಕ್ ಥರ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿ ಆರ್ಡ್ರ್ ಮಾಡಿದ್ದಿದ್ದು. ಮತ್ತು ಆಂಟಿ ಬೇಡ ಪರವಾಗಿಲ್ಲ ಅಂತ ಹೇಳಿದರು. ಬಟ್ ನಾನು ರಿಟರ್ನ್ ಮಾಡಿ ಮತ್ತೆ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಈ ಸರಿ ಇದು ಚೆನ್ನಾಗಿ ಬಂದಿತ್ತು. ನಾನು ಫುಲ್ ನೀಟಾಗಿ ಏನು ಅನ್ಬಾಕ್ಸ್ ಮಾಡಲಿಲ್ಲ, ಯಾಕಂತಂದರೆ ಇವಾಗ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿರೋದನ್ನ ನೀವು ನೋಡಿರ್ತೀರ. ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಪ್ರೀಮಿಯಂ ಸ್ನ್ಯಾಕ್ಸ್ ಜಾರ್. ಇದು ಸೇಮ್ ವಿನ್ನಿ ಜಾರ್ ಥರನೇ. ಇದು 750 ml ಇತ್ತು. ಇದನ್ನು 2 ಸೆಟ್ ಆರ್ಡರ್ ಮಾಡಿದ್ದು, ಬಿಕಾಸ್ ಆಂಟಿ ಹೇಳಿದರು ಇದನ್ನು ಎಲ್ಲ ನಾನು ಸ್ಪೈಸಸ್ ಇಟ್ಕೊಳ್ಳೋಕ್ಕೆ ಬೇಕು ಅಂತ. ಸೊ ಟೋಟಲ್ 8 ಜಾರ್ಸ್ ಇದನ್ನು ನಾನು 2 ಸೆಟ್ ಆರ್ಡರ್ ಮಾಡಿದ್ದೆ. 750 mlದು ಸೇಮ್ ಕಲರ್ ಸೇಮ್ ಪ್ಯಾಟ್ರನ್ ಆಗುತ್ತೆ ಅಂತ. ಯಾಕಂದರೆ ಎಲ್ಲ ಸೇಮ್ ಇದ್ದರೆ ಯುನೀಕ್ ಆ್ಯಂಡ್ ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ, ಅದಕ್ಕೆ. ನೋಡಿ ಬಾಕ್ಸ್ ಎಷ್ಟು ಚೆನ್ನಾಗಿದೆ. ನಾನು ಎಲ್ಲ ಪ್ರಾಡಕ್ಟ್ಸ್ನು ಫುಲ್ ಅನ್ಪ್ಯಾಕ್ ಮಾಡಲಿಲ್ಲ, ಯಾಕಂದರೆ ಈಗ ಆಲ್ರೆಡಿ ನೀವೆಲ್ಲ ಪ್ರಾಡಕ್ಟ್ಸ್ನ ನೋಡಿರ್ತೀರ. ನಾನು ಇದನ್ನು ಜಸ್ಟ್ ಏನೇನು ಮತ್ತೆ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ನಾವು ತೊಗೊಂಡಿದ್ದೀವಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದು ಸೆಟ್ ಆಫ್ 1500 ml ಜಾರ್ ಸೆಟ್ಟು ಆ್ಯಂಡ್ 1200 ml ಜಾರ್ ಸೆಟ್ನ ಆರ್ಡ್ರ್ ಮಾಡಿದ್ವಿ. ಆಮೇಲೆ 750 mlನ 2 ಸೆಟ್ಸ್ನ ಆರ್ಡ್ರ್ ಮಾಡಿದ್ವಿ. ಅದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ಎಲ್ಲ ಒಂದೇ ಥರ ಇರಲಿ ಅಂತ ಅನ್ನೋ ರೀಸನ್ಗೆ ನಾವಿದನ್ನು 1 ಬೈ 1 ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಈ
ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬ ನನಗೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಇಷ್ಟ ಆದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಚಿಕ್ಕ ಚಿಕ್ಕ ವಸ್ತುಗಳಿಂದ ಅಡುಗೆ ಮನೆ ಸುಂದರವಾದರೆ ಅಡುಗೆಗೆ ಮಾಡುವ ಮನಸ್ಸು ಇನ್ನೂ ಸಂತೋಷವಾಗುತ್ತದೆ. ಸುಂದರವಾದ ಅಡುಗೆ ಮನೆ ಕಣ್ಣುಗಳಿಗೆ ಹಬ್ಬ, ಅದರಲ್ಲಿ ಮಾಡಿದ ಅಡುಗೆ ಮನಸ್ಸಿಗೆ ಹಬ್ಬ. ನೋಡಿ, ಈ ಟ್ರೀಯಲ್ಲಿ ಯೆಲ್ಲೋ ಫ್ಲವರ್ಸ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಪಿಂಕ್ ಫ್ಲವರ್ಸ್ ವೈಟ್ ಥರ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೂನ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಇದು 5th ಮಾರ್ಚ್ ತೆಗೆದಿದ್ದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.